ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗಿದೆ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ. ಶಂಕರ ಪಲ್ಯ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ಶಂಕರ ಪಲ್ಯನ ನಾನು ಮನೇಲೇ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಆ ರೀತಿಯಾಗಿ ಬಂದಿದೆ. ಲಿಟ್ರಲಿ ನಾನು ಸಹ ಇಷ್ಟೊಂದು ಚೆನ್ನಾಗಿ ಬರುತ್ತೆ, ಇದು ನನಗೆ ಆ್ಯಕ್ಚುಲಿ ಅಮ್ಮ ಹೇಳ್ಕೊಟ್ಟಿದ್ದು. ಸೊ ಏನಾದರೂ ಮಾಡಬೇಕು ಕಣಮ್ಮ ಸ್ವೀಟ್ ಅಂತ ಹೇಳಿದಾಗ ಜಸ್ಟ್ ಫೋನ್ ಕಾಲಲ್ಲೇ ಹೇಳಿದ್ರು. ಸೊ ಅವ್ರು ಹೇಳ್ಕೊಟ್ಟು ಮೆಥಡಲ್ಲೇ ಮಾಡಿದೆ. ಬಟ್ ಇಷ್ಟೊಂದು ಸ್ಪೈಸಿ ಕ್ರಿಸ್ಪಿಯಾಗಿ ಜೊತೆಗೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಶಂಕರ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು 4 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮಕ್ಕಳು ಸಹ ನನ್ನ ಮನೇಲಂತರೂ ನಾನು ಇನ್ನೂ ಕರಿಬೇಕಾದ್ರೆ ನನ್ನ ಮಕ್ಕಳು ಇಷ್ಟಪಟ್ಟು ಬಿಸಿ ಇರಬೇಕಾದ್ರೆ ತುಂಬ ತಿಂದುಬಿಟ್ರು. ಸೊ ವಿಷಯಕ್ಕೆ ಬಂದುಬಿಡ್ತೀನಿ. ನಾನು ಇಲ್ಲಿ 4 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ನೋ ಸೊ ಅದೇ ಬೌಲಲ್ಲಿ 1 ಬೌಲಷ್ಟು ಸಕ್ಕರೆ ಜೊತೆಗೆ 1 ಬೌಲಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಬೇಕದು. ಇಲ್ಲಿ ಯಾವುದೇ ರೀತಿಯಾದಂಥ ಪಾಕ ತೆಗಿಬೇಕು ಹಾಗೆ ಏನೂ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಫೈನಲಿ ಕರಗಿದೆ. ಸೊ ಸ್ವಲ್ಪ ಇದೆ, ಸೊ ಆಲ್ಮೋಸ್ಟ್ ಅಲ್ಲಿ ಕರಗಿದಂಗೆ. ಸೊ ಕೆಲವೊಂದು ಕಡೆ ಪಾಕ ಮಾಡಬೇಕು ಅದೆಲ್ಲ ಏನೂ ಇಲ್ಲ, ಯಾವ ಹದಾಗಿದೆ ಏನೂ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು. ನಾನಿಲ್ಲಿ ಯಾಲಕ್ಕಿ ಪುಡಿ ಜೊತೆಗೆ ಎಣ್ಣೆ, ನಾವು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀವೋ ಸೊ ಅದೇ ಬೌಲಲ್ಲಿ 1 ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಬಳಸ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಡೈರೆಕ್ಟಾಗಿ ನೀರೆಲ್ಲ ಹಾಕಂಗಿಲ್ಲ. ಫಸ್ಟು ಹಿಟ್ಟಾಕಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ನನಗಂತೂ ಫುಲ್ಲು ಇದ್ರ ವಿಡಿಯೋ ಮಾಡಬೇಕಾದ್ರೆ ನನಗೆ ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ನಾವು ಎಣ್ಣೆ ಹಾಕಿ ಇದು ಮಾಡಿದಾಗ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು. ಸೊ ನಾವಿಲ್ಲಿ ಸಕ್ಕರೆ ಕಾಯಿಸಿಟ್ಟಿರುವಂತಹ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಮಿಕ್ಸ್ ಮಾಡಬೇಕು. ಏಕೆಂದರೆ ತುಂಬ ನೀರು ಹಾಕಿಬಿಟ್ರೆ ಸೊ ತೆಳ್ಳಗಾಗುತ್ತೆ ಅಥವಾ ಒಂದು ಹದಕ್ಕೆ ಬರಲ್ಲ. ಸೊ ಸ್ವಲ್ಪ ಸ್ವಲ್ಪನೇ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ಹಿಟ್ಟಿಗೆ ನೀರನ್ನು ಹಾಕ್ತಾ ಚೆನ್ನಾಗಿ ನಾದಬೇಕು. ಸೊ ಫೈನಲಿ ನಾನು ಚೆನ್ನಾಗಿ ನಾದಿದ್ದಾಯಿತು. ಸೊ ನಾರ್ಮಲಾಗಿ ಚಪಾತಿಗೆಲ್ಲ ನಾವು ನಾದ್ಕೋತಿದ್ದೀವಲ್ಲ ಆ ಹದಕ್ಕೆ ಆಯಿತು. ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿದ್ರಲ್ಲ, ಹಿಟ್ಟು ಹೀರಿಯ ಹದಕ್ಕಿದೆ. ಸೊ ಇದನ್ನು ಲೈಟಾಗಿ ಮತ್ತೊಂದು ಸರಿ ಚೆನ್ನಾಗಿ ನಾದ್ಕೊಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಸೊ ಆಯಿಲ್ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಹಿಟ್ಟು ಒಳ್ಳೆ ಚೆನ್ನಾಗಿ ಗಟ್ಟಿಗೆ ಸಖತ್ತಾಗಿ ನೆಂದಿದೆ ಒಂದು 10 ಮಿನಿಟ್ಸು. ಸೊ ಇದನ್ನು ನಾವು ಒಂದು ಹದಕ್ಕೆ ತಗೊಂಡು ಚೆನ್ನಾಗಿ ನಾದಿ, ನಿಮಗೆ ಲೈಟಾಗಿ ಒಂದು ಅರ್ಧ ಇಂಚ್ ಅಂದ್ಕೊಳ್ಳಿ ಅಷ್ಟು ದಪ್ಪ ಬೇಕು. ಸೊ ಹಾಗೆ ನಾವು ಚೆನ್ನಾಗಿ ಉಜ್ಜಿಬಿಡೋಣ. ಹಿಟ್ಟು ಏನೂ ಹಾಕೋದೇ ಬೇಡ, ಮೈದಾ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟು ಏನೂ ಬೇಡ. ಇದನ್ನು ಲೈಟಾಗಿ ಹೀಗೆ ಉಜ್ಬಿಡೋಣ. ನೋಡಿದ್ರಲ್ಲ, ಒಂದು 1/2 ಇಂಚಷ್ಟು ದಪ್ಪ ಇರಲಿ ಸಾಕು. ಸೊ ಇದನ್ನೆಲ್ಲ ಸೈಡ್ ಕಟ್ ಮಾಡ್ಕೊಬಿಡೋಣ. ನೋಡಿ, ಈ ಥರ ಸೈಡ್ ಕಟ್ ಮಾಡ್ಕೊಬಿಡಿ. ಒಂದು ಒಳ್ಳೆ ಶೇಪ್ಗೋಸ್ಕರ ನಾನು ಹೇಳ್ತಾ ಇರೋದಷ್ಟೇ. ನೋಡ್ರ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಎಷ್ಟು ಜೋಶಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅನ್ನೋದನ್ನು. ಸೊ ಇದನ್ನು ಸೈಡ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ರಿಮೂವ್ ಮಾಡಿಬಿಡಿ. ನೋಡಿದ್ರಲ್ಲ, ಆಲ್ಮೋಸ್ಟ್ ಅಲ್ಲಿ ತೆಗೆದುಬಿಡೋಣ. ಇದನ್ನು ನಿಮಗೆ ಯಾವ ಸೈಜ್ ಬೇಕು, ಯೂಶ್ವಲಿ ಶಂಕರ ಪಲ್ಯ ತುಂಬ ಚಿಕ್ಕಕ್ಕೆ ಇರುತ್ತೆ, ಆ ಒಂದು ಸೈಜ್ಗೆ ಕಟ್ ಮಾಡ್ಕೊಬಿಡೋಣ. ನೋಡಿದ್ರಲ್ಲ, ಚೆನ್ನಾಗಿ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಬೇಗ ಕಟ್ ಆಗಿಬಿಡುತ್ತೆ, ಅಂತ ರಿಸ್ಕ್ ಏನಿರಲ್ಲ. ಸೊ ನೋಡಿದ್ರಲ್ಲ, ತುಂಬ ಸಾಫ್ಟಾಗಿ ನೆಂದಿರುತ್ತಲ್ಲ. ಸೊ ನೋಡಿ, ಈ ಶೇಪಲ್ಲಿ ಬಂದಿದೆ. ಎಷ್ಟು ಸಾಫ್ಟಾಗಿ ನೆಂದಿತ್ತು ಅಂದರೆ
ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿ ನೆಂದಿದೆ. ನೋಡಿದ್ರ ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಳಿ. ಸೊ ನೋಡಿ, ನಾನು ಇಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇನ್ನೊಂದು ಕಡೆ ಆಯಿಲ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಸೊ ಎಣ್ಣೆ ಕಾದ ನಂತರ ನೀವು ರೆಡಿ ಮಾಡಿಟ್ಟಿರುವಂತಹದ್ದನ್ನು ಹಿಟ್ಟನ್ನು ಬಿಸಿ ಎಣ್ಣೆಗೆ ಬಿಟ್ಬಿಡಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಜಾಸ್ತಿ ಉರಿಲಿ ಇವನ್ನ ಫ್ರೈ ಮಾಡಬಾರ್ದು. ಸ್ವಲ್ಪ ಉರಿ ಸಣ್ಣಗೆ ಮಾಡಿ ಹದವಾಗಿ ಚೆನ್ನಾಗಿ ಕರಿಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬರಬೇಕು, ಇಷ್ಟು ಹದವಾಗಿ ಕರಿಬೇಕು. ಸಿಕ್ಕಾಪಟ್ಟೆ ಟೇಸ್ಟಿ ಇತ್ತು ಮಾತ್ರ, ತುಂಬ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಜಸ್ಟ್ ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಇಷ್ಟು ಹೇಳ್ತಿದ್ದೀನಿ ಅಂದರೆ ಜಸ್ಟ್ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಾಗಿದೆ. ಸೊ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಕೆಂಪು ಕಲರ್ ಏನು ಸಖತ್ತಾಗಿ ಕಾಣಿಸ್ತಿದೆಯಲ್ಲ. ಸೊ ಫೈನಲಿ ಗೋಲ್ಡನ್ ಕಲರ್ಗೆ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿದ್ರಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟ ಮೇಲೆ ನೋಡಿದ್ರಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಏನು ಸಖತ್ತಾಗಿತ್ತು ಗೊತ್ತಾ. ಬಿಸಿ ಬಿಸಿ ತುಂಬ ರುಚಿಯಾದಂತಹ, ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ಕೈಯಲ್ಲಿಟ್ಟರೆ ಕರ್ಗೋಗ್ಬೇಕು, ಇನ್ನು ಬಾಯಲ್ಲಿಟ್ಟರೆ ಕೇಳ್ತೀರಾ. ನೋಡಿ ಎಷ್ಟು ಹಗೂರವಾಗಿ ಬಂದಿದೆ, ತುಂಬ ಟೇಸ್ಟಾಗಿತ್ತು. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡುವಂತಹ ಶಂಕರಪಳ್ಳೆನ ನಾನು ಸುಲಭವಾಗಿ ಮಾಡಿ ತೋರಿಸಿದ್ದೀನಿ. ನಿಮಗೂ ಸಹ ಇಷ್ಟ ಆಗುತ್ತೆ, ಒಮ್ಮೆ ಮಾಡಿ ನೋಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ವಿಶೇಷ ಅಡುಗೆಗಳಿಗೆ, ಹಳ್ಳಿ ರುಚಿಕರ ಶೈಲಿಯ ಅಡುಗೆಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.